ನಿಮಿಷ ಅಂತ ಹೇಳಿ ನಾವು ಮೋದಿ ಕೇರ್ ಕಂಪ್ನಿಯಿಂದ ಬಂದಿದ್ದು ಸರ್. ನೀವು ಔಷಧ ಒಯ್ದಿರಿ, ತಮ್ಮ ಹೆಸರು? ಪ್ರಕಾಶ್ ಅಂತ ಪ್ರಕಾಶ್ ಅಂತ ಸರ್. ಈಗ ಔಷಧ ತೊಗೊಂಡ್ಬಂದು ಹೊಡಿದಿರಿ, ಹೆಂಗೆ ಏನು ಅನ್ನಿಸ್ತದೆ ನಿಮ್ಗೆ? ಸರ್ ಈಗ ಬಾಳೆಗಿಡ ಹಚ್ಚಿ 2 ತಿಂಗಳು ಐತ್ರಿ. ಹೌದು, 2 ತಿಂಗಳು ಐತ್ರಿ. ಇವು ಮಾಲಿಂಗ್ಪುರದ ಅಗಿ ತೊಗೊಂಡಿದ್ದೀವಿ ರೀ. ಮಾಲಿಂಪುರ. ಇವು ಬಿಸಿಲು ಭಾಳ ಐತ್ರಿ. ಹೌದು, ಬಿಸಿಲೊಳಗೆ ಅಗಿ ಎಷ್ಟಿದ್ರು ಇಷ್ಟು ತಿದ್ದು ರೀ. ಹೌದು, ಹಳೆಯಾಗ ಅಗಿ ಕುಂಡ್ರಿಸಿದ್ರಿ, ಸೆಟ್ ಆಗ್ಬೇಕಾದ್ರೆ ಒಟ್ಟು ಅಗಿನೂ ಸೆಟ್ ಆಗಲ್ಲ ಅದು. ಹಾಂ ರೀ. ಹಳದಿ ಆಗ್ಲಾಗತ್ತಿತ್ತು ರೀ, ಓಕೆ. ಫುಲ್ ಹಳದಿ ಆಗ್ಲಾಗತ್ತಿತ್ತು. ಹೆಂಗೆ ಮಾಡ್ದಪ್ಪ ಇದಕ್ಕೆ ಕಾಂತರಿ ಕಟ್ಟಬೇಕಂದ್ರೆ ಬಿಸಿಲಾಗ ಕಾಂತ ಕಟ್ಟಬೇಡ ಅಂತ ಹೇಳ್ತಿದ್ರಿ. ಓಕೆ. ಕಾಂತ ಕಟ್ಟಬೇಡ ಅಂತ ಹೇಳ್ತಿದ್ರಿ. ಮತ್ತು ಹೆಂಗೆ ಮಾಡೋದು ಅಂತೇಳಿ ಬರೀ ನೀರು ಬಿಡೋದು ಇದೇ ಮಾಡ್ದೇವ್ರಿ. ಮೋದಿ ಕೇರ್ ಪ್ರಾಡಕ್ಟ್ ಅಂತೇಳಿ ಮತ್ತು ಧೋನಿ ಸರ್ ಅಂತೇಳಿ ನಮಗೆ ಮೋದಿ ಕೇರ್ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಹೇಳಿ. ಹಾಂ ರೀ. ಹಿಂಗೆ ಅಂಗಡಿ ಬಿಜಾಪುರದಾಗ ಮೋದಿ ಕೇರ್ ಪ್ರಾಡಕ್ಟ್ ಭಾರಿ ಅದ, ಮತ್ತು ಅದು ಹೊಡೆದು ನೋಡು ಅಂತ ಹೇಳಿದ್ರಿ. ಓಕೆ ಸರ್. ಅದಕ್ಕೆ ಬಂದ್ಕಿಂದ ನೀವು ವೇಟ್ ಮಾಡ್ತೀವಿ. ಓಕೆ ಸರ್. ಅದಕ್ಕೆ ಬಂದ್ಕಿಂದ ತೊಗೊಂಡು ಬಂದ್ಕಿಂದ 25 ದಿನಕ್ಕೆ ಒಂದು 3 ಸ್ಪ್ರೇ ಮಾಡಿದ್ರಿ. ಓಕೆ. ಹಳದಿ ಹೋಗಿಕ್ಕಿಂದ ಇಷ್ಟು ಕರೆದು ಹಿಡಿದು ಗಿಡ ಇಷ್ಟು ದೊಡ್ಡ ಆಗ್ಬಿಟ್ಟದೆ. ಎಲ್ಲರೂ ಬಂದಾಗ ಹಾಂ, ಇಷ್ಟು ಬರೋದು ಭಾರಿ ರಿಸಲ್ಟ್ ಕೊಟ್ಟದ್ರಿ ನಮ್ಗೆ. ಈಗ ಯಾನೂ ಉಪಯೋಗಿಸ್ಲತ್ತಿಲ್ಲ ರೀ, ಬರೀ ಮೋದಿ ಕೇರ್ ಪ್ರಾಡಕ್ಟ್ ಏನದ ರೀ, ಮೋದಿ ಕೇರ್ ಸಂಜೀವನ್ ಪ್ರಾಡಕ್ಟ್ ಉಪಯೋಗಿಸ್ಲಿ ಎಲ್ಲ ಸರ್. ಈ ಪ್ರಾಡಕ್ಟ್ ಈಗ ತೊಗೊಂಡ್ಬಂದು ಹೊಡಿತೀರಿ, ರಿಸಲ್ಟ್ ಅನ್ನತ್ತೆ ಇದು ಎಲ್ಲ ರೈತರು ಉಪಯೋಗ ಮಾಡ್ಬೋದು ಸರ್. ಭಾರಿ ರಿಸಲ್ಟ್ ಭಾರಿ ರೀ, ಮಾಡ್ಬೋದು ರೀ. ಗ್ಯಾರಂಟಿ ರೀ, ಏನು ಸಂಶಯ ಇಲ್ರಿ ಅದ್ರೊಳಗೆ. ಹೌದು. ಹಾಂ, ಎಲ್ಲ ಥರ ಬೆಳೆ, ಕಬ್ಬಲ್ರಿ, ಕಬ್ಬಿಗಲ್ರಿ, ಬಾಳಿ ಗಿಡಕ್ಕಾಲಿ, ಬದನೆ ಗಿಡ, ಬಾಡಿ ಯಾವುದೇ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಭಾರಿ ರಿಸಲ್ಟ್. ನಾವೇನು ಸರ್ಕಾರಿ ಗೊಬ್ಬರ ಹೊಡಿತೇವೆ ನೋಡ್ರಿ, ಅದಕ್ಕಿಂತ ಭಾರಿ ರಿಸಲ್ಟ್ ಅದ್ರಿ. ನಿಮ್ಗೆ ಖುಷಿ ಅನ್ನಿಸ್ತದೆ? ಫುಲ್ ಖುಷಿ ಅನ್ನಿಸ್ತದೆ ಸರ್. ಓಕೆ, ಥ್ಯಾಂಕ್ ಯು. ನಾವು ಸರ್ ಊರು ಹೊಳಿ ಸಂಖ್ಯೆಯಲ್ಲಿ ಬಂದಿರೋದು ಪ್ರಕಾಶ್ ಮಡಸ್ನಾಳ್ ಅಂತ ಸರ್, ರೈತರ ಹೊಲಕ್ಕೆ ಬಂದಿರೋದು. ಯಾಕಂದರೆ ಏನು ನಮ್ಮ ಮೋದಿ ಕೇರ್ ಏನು ಪ್ರಾಡಕ್ಟ್ಸ್ ಅದಾವಲ್ಲ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡಿದರೆ ನಾವು ಪ್ರತ್ಯಕ್ಷವಾಗಿ ಅವ್ರ ಹೊಲಕ್ಕೆ ಬಂದು ವಿಸಿಟ್ ಮಾಡಿ ಈ ಯಾವ್ಯಾವ ಬೆಳೆಗೆ ಈಗಾಗಲೇ ನಿಮ್ಗೆ ಹೇಳಿದ್ವಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೆ ಬೆಳೆಗೆ ಪ್ರತಿಯೊಬ್ಬರು ರೈತರು ಯೂಸ್ ಮಾಡ್ಬೇಕಂತೇಳಿ ಅವ್ರದ್ದು ಅಪೇಕ್ಷೆ, ನಮ್ಮದು ಅಪೇಕ್ಷೆ. ಎಲ್ಲರೂ ಕೂಡ ಡೆವಲಪ್ಮೆಂಟ್ ಆಗಿ ಬೆಳೆಯನ್ನು ಮತ್ತು ರಾಸಾಯನಿಕದಿಂದ ಆರ್ಗಾನಿಕವಾಗಿ ಬೆಳೀಲಿ ಅಂತ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.